ಪ್ರಥಮದಲ್ಲಿ ಮಹಾಚೇತನಕ್ಕೆ ವಂದಿಸುತ್ತಾ ಈ ಸುಂದರ ಸರಳ ಸಜ್ಜನಿಕೆಯ ಸಮಾರಂಭದಲ್ಲಿ ಪಾಲ್ಗೊಂಡಂಥ ಎಲ್ಲ ಮುಖ್ಯ ಅತಿಥಿಗಳೇ, ಅಶೋಕ್ ದುಮ್ಮೇನಹಳ್ಳಿಯವರ ಎಲ್ಲ ಕುಟುಂಬಸ್ಥರೇ, ಎಲ್ಲ ಗ್ರಾಮಸ್ಥರೇ, ನಿಮಗೆ ಭಾಳ ಆಶ್ಚರ್ಯ ಆಗ್ಬೋದು. ದುಮ್ಮೇನಹಳ್ಳಿಗೆ ನಾವು ಪ್ರಥಮವಾಗಿ ಬಂದಿರೋದು. ಚಿಕ್ಕದಾಗಿದ್ದರೂ ಕೂಡ ಕಾರ್ಯಕ್ರಮ ಭಾಳ ನಮಗೇನೊಂದು ಅಭ್ಯಾಸ ಅಂತಂದರೆ, ಎಲ್ಲಾರ ಒಂದು 10 ಜನ ಈ ಥರ ಶಿಷ್ಯರು ಅಥವಾ ಶಿಸ್ತುಬದ್ಧವಾಗಿರೋಂಥವ್ರು ಇದ್ದರೆ ಅಲ್ಲೊಂದೆರಡು ಮಾತನಾಡಬೇಕು ಅನ್ನೋದೊಂದು ಆಸೆ ನನಗೆ. ಯಾಕೆ ಅಂತಂದರೆ ಅರ್ಚನಾ, ಅರ್ಪಣ, ಅನುಭವ ಅಂತೇಳಿ 3 ಆಗಬೇಕು. ಒಳಗಡೆ ಆಗಿದ್ದು ಅರ್ಚನಾ, ಅರ್ಪಣ ನೀವು ಮಾಡ್ಕೊಳ್ತೀರಿ, ಅನುಭವ ಆಗಬೇಕಲ್ಲ. ಅನುಭವ ಯಾರು ಮಾಡೋದು? ಮಕ್ಕಳು ನೋಡ್ರಿ, ಯಾರು ಅನುಭವವನ್ನು ಈಗ ಮಾಡೋದು? ನಿಮ್ಮ ಅನುಭವ ನಮಗೆ, ನಮ್ಮ ಅನುಭವ ನಿಮಗೆ. ಅಯ್ಯ ಎನ್ನ ಅನುಭವದಿಂದ ಎನ್ನ ಭವದ ಕೇಡು ಹರಿದಿತ್ತು ಅನ್ನುವಂಥ ಮಾತನ್ನು ಹೇಳ್ತಾರೆ. ಜೀವನದೊಳಗೆ ಅನುಭವ ಇದೆಯಲ್ಲ, ಅದು ಬಹಳ ದೊಡ್ಡದು ಅಂತ ಹೇಳಿ, ಅದೊಂದು ದೊಡ್ಡ ಯೂನಿವರ್ಸಿಟಿ ಇದ್ದ ಹಾಗೆ. ನಮ್ಮ ಮಕ್ಕಳನ್ನ ಇವತ್ತು ಬಹಳ ದೊಡ್ಡ ದೊಡ್ಡ ಯೂನಿವರ್ಸಿಟಿಗೆ ಸೇರಿಸ್ತಾ ಇದ್ದೀವಿ. ಯೂನಿವರ್ಸಿಟಿಗೆ ಅರ್ಥ, ಯೂನಿವರ್ಸಿಟಿ ಒಳಗೆ ಒಳ್ಳೆ ಪಾಠ ಸಿಗುತ್ತೆ ಅಂತ ಹೇಳಿ ಸೇರಿಸಿದ್ರೆ ಅದೊಂಥರ ಯೂನಿವರ್ಸಿಟಿ ಆಗ್ಬೋದು ಏನು, ಜೀವನದ ಮೌಲ್ಯ ಗೊತ್ತಾಗ್ಬೋದು ಏನು. ಆದರೆ ಇವತ್ತು ದೊಡ್ಡ ದೊಡ್ಡ ಬಿಲ್ಡಿಂಗ್ ನೋಡಿ ಶಾಲೆಗೆ, ಯೂನಿವರ್ಸಿಟಿಗೆ, ಕಾಲೇಜಿಗೆ ಸೇರಿಸುವಂಥ ಸ್ವಭಾವ ನಮಗೆ ಬರ್ತಾ ಇರುವಂಥದ್ದು ನೋಡಿದರೆ ಇದು ದುರ್ದೈವದ ಪರಿಪಾಠ ಅಂತ ನಾವು ಭಾವಿಸ್ಕೋಬೇಕಾಗತ್ತೆ. ನಮ್ಮ ವಿಜಯ್ ಕುಮಾರ್ ಅವರು ಈಗಾಗಲೇ ಮಾತಾಡ್ತಾ ಸಂಸ್ಕಾರದ ಬಗ್ಗೆ ಮಾತಾಡಿದ್ದಾರೆ. ಖಂಡಿತ ಇವತ್ತು ನಮ್ಮ ಅಶೋಕ್ ಅವರು, ಅವರ ಮನೆಯವರಾದಂಥ ಶೋಭಾ ಅವರು ತಮ್ಮ ಮಗಳ ಹುಟ್ಟಿದಬ್ಬವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಹುಟ್ಟಿದಬ್ಬ ಅಂದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಈಗ ಪ್ಯಾಷನ್ ಆಗಿದೆ. ಏನು ಪ್ಯಾಷನ್ ಅಂತಂದ್ರೆ ದೊಡ್ಡದು ಕೇಕ್ ತರೋದು, ಅದರೊಳಗೆ ಒಂದಿಷ್ಟು ಏನೇನೋ ಹೊಡೆದಾಕಿ ಮಾಡಿರ್ತಾರೆ. ಯಾವುದನ್ನು ಮಾಡಬಾರ್ದು ಅಂತ ನಮ್ಮ ಸಂಸ್ಕಾರ ಹೇಳ್ತಿತ್ತು, ಅದನ್ನು ನಾವು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಆ ಕೇಕನ್ನು ಪಾಪ ಬಹುಶಃ ಹಿಂದೆಲ್ಲ ಕೇಕ್ ಹುಟ್ಟಾಕಿದಾಗ ತಿನ್ಲಿಕ್ಕೆ ಅಂತ ಹುಟ್ಟಾಕಿದ್ರು. ಕೇಕ್ ಮಾಡುತ್ತಾ ಇದ್ದಿದ್ದೆ ತಿನ್ನಬೇಕು ಅಂತೇಳಿ, ಚೆನ್ನಾಗಿರುತ್ತೆ ತಿನ್ನೋಣ ಅಂತೇಳಿ ಹುಟ್ಟಿದ ಹಬ್ಬಕ್ಕೊಂದು ಕೇಕ್ ಕಟ್ ಮಾಡಿ ತಿಂದರೆ ಎಲ್ಲರಿಗೂ ಹಂಚೋರು. ಆದರೆ ಇತ್ತೀಚಿನ ದಿನಗಳಲ್ಲಿ ಮಗುಕ್ಕೆ ಹೊಡ್ಕೊಳ ಕೇಕ್ ಬರ್ತಿದ್ದಾವೆ. ತಿನ್ನಂಗಿಲ್ಲ, ಯಾರು ತಿನ್ನಂಗಿಲ್ಲ, ಕಟ್ ಮಾಡೋದು, ಅದನ್ನ ಎಲ್ಲರೂ ಇವ್ರು ತಗೊಂಡು ಅವ್ರ ಮುಖಕ್ಕೆ, ಅವ್ರು ತಗೊಂಡು ಇವ್ರ ಮುಖಕ್ಕೆ ಹಚ್ಚೋದು. ಇದು ಯಾವ ಕರ್ಮ ಇದು ಅಂತ ಅರ್ಥ ಆಗ್ತಾ ಇಲ್ಲ. ಏನು ಎಲ್ಲಿಗೆ ಹೋಗ್ತಾ ಇದ್ದೇವೆ ನಾವು? ಆಮೇಲೆ ಇನ್ನೂ ಹಳ್ಳಿಯವರಾದ್ರೆ ಇದು ಒಂದು ಹುಟ್ಟಬ್ಬ, ಈ ದೊಡ್ಡವ್ರ ಪಾರ್ಟಿಗಳು ಮಾಡ್ತಾ ಇದ್ದಾರೆ. ಏನು ಅಂತಂದ್ರೆ ತಿನ್ನೋಂಗಿಲ್ಲ, ಬರೀ ಕುಡಿಯೋದು. ಏನು ಕುಡಿತಾರೆ ಅಂತ ನಿಮಗೆ ಗೊತ್ತಿದೆ. ನಮಗೇನು ಕೆರೆ ನೀರಂತರೂ ಮುಂಚೆ ಕುಡಿಯಲ್ಲ ಅವರು. ಅವರೆಲ್ಲ ದೊಡ್ಡ ದೊಡ್ಡ ಹೋಟ್ಲುಗಳಿಗೆ ಹೋಗ್ತಾರೆ. ಅಲ್ಲಿ ಹೆಂಗೆ ಕುಡಿಬೇಕು ಅಂತಂದ್ರೆ ಹೊರಗಡೆ ಬರೋಕ್ಕಾಗಿರಬಾರ್ದು, 3 ದಿನ ಮ್ಯಾಕ್ ಎದ್ದಿರಬಾರ್ದು, ಹಂಗೆ ಪಾರ್ಟಿ ಮಾಡ್ತಾರೆ. ಇದು ಇವತ್ತು ಹುಟ್ಟುಹಬ್ಬ. ಯಾವುದು ನಾವು ಕಲಿಸ್ತಾ ಇರುವಂತ, ಹಾಕ್ತಾ ಇರುವ ಬೀಜ ಯಾವುದು ಭೂಮಿಗೆ? ನಾವು ಬೆಳೆಯನ್ನು ಹಾಕ್ತಾ ಇರುವಂಥದ್ದು ದೇಶಕ್ಕೆ, ಭೂಮಿಗೆ ಯಾವುದು? ಒಳ್ಳೆ ಬೀಜವನ್ನ ಬಿತ್ತಿ ಒಳ್ಳೆ ಫಲವನ್ನ ಬೇಡಿಕೊಳ್ಳಿರುವಂತ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಇವತ್ತು ಬಿತ್ತುತ್ತಾ ಇರುವುದು ಯಾವುದು? ನಾವು ಬೀಜವನ್ನ ಬಿತ್ತಾ ಇಲ್ಲ, ಬೀಜದ ಜೊತೆ ಒಂದಿಷ್ಟು ಮುಳ್ಳುಗಳನ್ನ ಬಿತ್ತಾ ಇದ್ದೇವೆ, ಒಂದಿಷ್ಟು ಕಳೆಯ ಬೀಜಗಳನ್ನ ಸೇರಿಸ್ತಾ ಇದ್ದೇವೆ, ಒಂದಿಷ್ಟು ಕಳೆಗಳನ್ನ ಹುಟ್ಟಿಸ್ತಾ ಇದ್ದೀವಿ. ಅಂದ್ರೆ ಹಳೆದನ್ನ ಮರಿತಾ 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 ಹೊಸದಕ್ಕೆ ಅಡಪ್ಟ್ ಆಗ್ತಾ ಇದ್ದೇವೆ. ಹೊಸದು ಏನನ್ನ ಕಲಿಸ್ತಾ ಇದೆ ಅಂತಂದ್ರೆ ಜೀವನವನ್ನ ನಾಶ ಮಾಡೋದನ್ನ ಕಲಿಸ್ತಾ ಇದೆ. ಹಿಂದೆ ಹಿರಿಯವರಿಗೂ ಪಾಪ ಹುಟ್ಟುಹಬ್ಬ ಅಂದ್ರೆ ಗೊತ್ತಿರಲಿಲ್ಲ. ಜೀವನ ಅಂದ್ರೆ ಯಾವುದೋ ಅಜ್ಜಿ ಕೇಳಿ, ಈಗಲೂ ಕೂಡ ಅಜ್ಜಿ ನಿನಗೆ ಎಷ್ಟು ವರ್ಷ, ಏನೋ ಯಾವುದೊಂದು ಹಬ್ಬದ ನೆನಪನ್ನು ಮಾತ್ರ ಇಟ್ಕೊಂಡ್ರೆ ಬಿಟ್ರೆ ವರ್ಷ ಗೊತ್ತಿಲ್ಲ, ಬರ್ತ್ಡೇ ಅಂದ್ರೆ ಗೊತ್ತಿಲ್ಲ, ಹುಟ್ಟುಹಬ್ಬ ಅಂದ್ರೆ ಗೊತ್ತಿಲ್ಲ. ಯಾಕೆಂತಂದ್ರೆ ಜೀವನ ಮಹತ್ವ ಅಂತ ಬದುಕಿದಂಥವ್ರು
ಜೀವನ ಶ್ರೇಷ್ಠ ಅಂತ ಬದುಕಿದಂಥವ್ರು. ಇವತ್ತು ನಾವು ಹುಟ್ಟುಹಬ್ಬ ಮಾಡ್ಕೊಳ್ತೇವೆ, ಅವ್ರು ಅಷ್ಟು ವರ್ಷ ಬದುಕೋದೇ ಇಲ್ಲ. ಅವ್ರು ಹಬ್ಬ ಮಾಡ್ಕೊಂಡಿಲ್ಲ, 100 ವರ್ಷ ಬದುಕಿದ್ರು. ನಾವು ಹಬ್ಬ ಮಾಡ್ಕೊಳ್ತಾ ಇದ್ದೇವೆ, 100 ವರ್ಷ ಅಲ್ಲ 3 ವರ್ಷನೂ ಕಷ್ಟ ಆಗ್ತಾ ಇದೆ. ಕಾರಣ ಬದುಕೋದನ್ನ ಮರೆತೀವಿ, ಹಬ್ಬಗಳಿಗೆ ಆಡಂಬರಕ್ಕೆ ಮಹತ್ವನ ಕೊಟ್ಕೊಂತ ಬಂದ್ವಿ. ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಅಶೋಕ್ ಅವರು ಭಾವನಾತ್ಮಕವಾದಂಥ ವ್ಯಕ್ತಿ. ಇವತ್ತು ಅವರು ಬರ್ತ್ಡೇನ ಬೆಂಗಳೂರಲ್ಲೇ ಮಾಡ್ಬೋದಾಗಿತ್ತು, ಅವರಿಗಿರೋ ಕಾಂಟ್ಯಾಕ್ಟ್ ಅಲ್ಲಿ ಬೆಂಗಳೂರಲ್ಲಿ ದೊಡ್ಡ ದೊಡ್ಡವ್ರನ್ನ ಕರಿಬೋದಾಗಿತ್ತು. ಆದರೆ ನಮ್ಮ ಹಳ್ಳಿಯಲ್ಲಿ ಮಾಡಬೇಕು, ಅದರ ಜೊತೆ ಗಿಡಗಳನ್ನು ನೆಡೆಸಬೇಕು, ಗಿಡಗಳನ್ನು ಕೊಡಿಸ್ಬೇಕು. ಈ ಭಾವನೆ ಇದೆಯಲ್ಲ, ನನ್ನ ಮಗಳ ಹುಟ್ಟಿದಕ್ಕೆ ಏನಾದರೂ ಇನ್ನೊಂದು ಫಲ ಕೂಡ ಆಗಿರಬೇಕು, ಅದು 10 ಜನಕ್ಕೆ ನೆರಳನ್ನು ಕೊಡಬೇಕು, 10 ಹಳ್ಳಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವಾಗಬೇಕು ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದೇ ಬಸವಣ್ಣವ್ರದ್ದು. ನನ್ನನ್ನು ದಣಿಸಿ ಇನ್ನೊಬ್ಬರಿಗೆ ಸುಖವನ್ನು ಕೊಡೋದು, ನಾನು ಇನ್ನೊಬ್ಬರಿಗೆ ನೆರಳನ್ನು ಕೊಡೋದು, ನಾನು ಇನ್ನೊಬ್ಬರಿಗೆ ಬೆಳಕನ್ನು ಕೊಡೋದು ಇದೆಯಲ್ಲ, ಇದೇ ಕಾನ್ಸೆಪ್ಟ್. ನಾವು ಇವತ್ತು ಕೇಕನ್ನು ಕಟ್ ಮಾಡೋದ್ರ ಮುಖಾಂತರ ಅಥವಾ ನಮ್ಮ ಆಚರಣೆಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಪಾರ್ಟಿಗಳನ್ನ ಮಾಡಿಕೊಳ್ಳೋದ್ರ ಮುಖಾಂತರ ನಾವು ಸಂಸ್ಕಾರವಂತರಾಗಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಿ ಒಂದು ಚಿಕ್ಕ ಉದಾಹರಣೆ ಇದೆ. ಸಂಸ್ಕಾರ ಕೊಡದೆ ಹೋದ್ರೆ ನಾಳೆ ನಮ್ಮ ಭವಿಷ್ಯ ಏನಾಗುತ್ತೆ ಅಂತ ಈಗಾಗಲೇ ನೀವು ಸಾಕಷ್ಟು ಕಡೆ ನೋಡ್ತಾ ಇದ್ದೀರಿ. ಮಕ್ಕಳು ಇವತ್ತು ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರಿಸುವಂತ ಕಾಲ ಬಂದಿದೆ, ಮಕ್ಕಳು ನಿಮ್ಮಿಂದ ದೂರ ಆಗುವಂತ ಕಾಲ ಬಂದಿದೆ. ಆ ಮಕ್ಕಳು ಇವತ್ತು ನಿಮ್ಮ ಮಕ್ಕಳು ಹಂಗಾದಾಗ ಅವ್ರ ಮಕ್ಕಳು ಇಲ್ಲಿ ಏನಾಗ್ಬೋದು ಅನ್ನೋದನ್ನು ನೀವು ಯೋಚನೆ ಮಾಡುವಂತ ಕಾಲಘಟ್ಟದಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ಎಲ್ಲ ಡಿವೈಡಿಂಗ್ ಸಿಸ್ಟಮ್ ಬೆಳೀತಾ ಇದೆ. ನಾವು ಫಾರಿನ್ ಅವ್ರನ್ನ ನೋಡಿ ಬೈತಾ ಇದ್ವಿ, ಇವರು ಮಕ್ಕಳು ತಂದೆ ತಾಯಿ ನೋಡ್ಕೊಳೋದಿಲ್ಲ, ಇವರೆಲ್ಲ ಹೊರಗಡೆ ಹೋಗ್ತಾರೆ ಅಂತ ನಾವು ಹೇಳ್ತಾ ಇದ್ವಿ. ಅದೇ ಫಾರಿನ್ ಸಿಸ್ಟಮ್ ನಮ್ಮಲ್ಲಿ ಬಂದಾಗಿದೆ. ಯಾಕೆಂತಂದ್ರೆ ನಮ್ಮ ಭಾರತ ದೇಶದಲ್ಲಿ, ಇದು ಸಂಸ್ಕಾರದ ದೇಶದಲ್ಲಿ ಆ ಥರದ ಸಂಸ್ಕಾರ ಇಲ್ಲಿ ಹೊಂದಾಣಿಕೆ ಆಗೋದಿಲ್ಲ ಅಂತೀವಿ. ಒಂದು ಮಗು ಇವತ್ತು ನಾವು ಏನನ್ನ ಹಾಕ್ತೇವೆ ಅದೇ ರೀತಿ ಭಾವನೆಯನ್ನು ಬೆಳೆಸಿಕೊಂಡು ಹೋಗುತ್ತೆ. ಅದು ಖಾಲಿ ನಾವು ಆ ಮಗುವಿಗೆ ಏನೇನು ಹೇಳ್ತಾ ಹೋಗ್ತೀವಿ ಅದನ್ನೇ ಚೀಲದೊಳಗೆ ತುಂಬಿಕೊಳ್ತಾ ಹೋಗುತ್ತೆ. ಅದು ಒಳ್ಳೇದಾದ್ರೆ ಒಳ್ಳೇದನ್ನು ತುಂಬಿಕೊಳ್ಳುತ್ತೆ, ಕೆಟ್ಟದಿದ್ರೆ ಕೆಟ್ಟದ್ದನ್ನೇ ತುಂಬಿಕೊಳ್ಳುತ್ತೆ. ಯಾಕಂದ್ರೆ ಅದು ಖಾಲಿ ಇರೋದು. ನಾವು ತುಂಬೋರು ಯೋಚನೆ ಮಾಡಬೇಕಾಗಿದೆ, ಏನನ್ನ ತುಂಬಬೇಕು ಅಂತ ಹೇಳಿ. ಒಬ್ಬ ತಾಯಿ ಇದ್ಲು, ತಾಯಿ ತನ್ನ ಮಗುನನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಮಾರ್ಕೆಟಿಗೆ ಹೋಗ್ತಾಳೆ. ಮಾರ್ಕೆಟಿಗೆ ಹೋದಂತ ಸಂದರ್ಭದಲ್ಲಿ ಮೇಲೆ ಹೆಗಲ ಮೇಲೆ ಕೂತ್ಕೊಂಡಂತ ಸಂದರ್ಭದಲ್ಲಿ ಮಗು ಏನ್ ಮಾಡುತ್ತೆ ಅಂತ ತಾಯಿ ಗೊತ್ತಾಗೋದಿಲ್ಲ. ಮಾರ್ಕೆಟ್ ಒಳಗಡೆ, ಸಂತೆ ಒಳಗಡೆ ಇಬ್ರು ಆ ಮಗು ಮೇಲೆ ಹಣ್ಣಿನ ಬುಟ್ಟಿ ಒಳಗೆ ಕೈ ಹಾಕಿ ಒಂದು ಹಣ್ಣನ್ನ ಕಿತ್ತು ತಗೊಳುತ್ತೆ. ತಾಯಿ ಅದನ್ನು ಗಮನಿಸೋದಿಲ್ಲ, ಮನೆಗೆ ಹೋಗ್ತಾರೆ. ಮನೆ ಅಂತ ಮಗುನನ್ನ ಕೆಳಗಡೆ ಇಳಿಸ್ತಾಳೆ. ಇಳಿಸಿದಂಥ ಸಂದರ್ಭದಲ್ಲಿ ಕೈಯಲ್ಲಿ ಒಂದು ಹಣ್ಣು ಇರುತ್ತೆ ಮಗುವಿನ ಕೈಯಲ್ಲಿ. ತಾಯಿಗೆ ಬಹಳ ಖುಷಿ ಆಯ್ತು. ಆ ಮಗುನನ್ನ ಕೇಳ್ತಾಳೆ, ಮಗು ಎಲ್ಲಿ ತಗೊಂಡೆ? ಅಮ್ಮ ನೀನಲ್ಲಿ ಮಾತಾಡ್ತಾ ನಿಂತ್ಕೊಂಡಿದ್ದಲ್ಲ ಒಬ್ಬರ ಹತ್ರ, ಅವ್ರ ಬುಟ್ಟೆಯಲ್ಲಿ ಕೈ ಹಾಕಿ ತಗೊಂಡೆ. ತಾಯಿ ಯೋಚನೆ ಮಾಡಬೇಕಾಗಿತ್ತು, ಇದು ತಪ್ಪು ಮಗನೇ, ನೀನು ಮಾಡಿದ್ದು ಕೇಳಿ ತಗೋಬೇಕು, ಹಾಗೆ ತಗೋಬಾರ್ದು ಅಂತ ಅಲ್ಲೇ ಒಂದು ಸಣ್ಣ ಬುದ್ಧಿವಾದವನ್ನು ಹೇಳ್ಬೋದಾಗಿತ್ತು. ಆದ್ರೆ ತಾಯಿ ಆ ಕೆಲಸವನ್ನ ಮಾಡಲಿಲ್ಲ. ತಾಯಿ ಏನ್ ಮಾಡಿದ್ಲು ಅಂತಂದ್ರೆ, ಮಗನೇ ನೀನು ಮಾಡಿದ್ ಬಹಳ ಚೆನ್ನಾಗಿದೆ, ಒಳಗಡೆ ಹೋಗಿ ಕಟ್ ಮಾಡ್ಕೊಂಬ, 2 ಪೀಸ್ ಮಾಡ್ಕೊಂಬ, ಇಬ್ರು ಅರ್ಧ ತಿನ್ನೋಣ ಅಂತ ಅಂದ್ಲು. ಮಗು ಒಳಗಡೆ ಹೋಗಿ ಕಟ್ ಮಾಡ್ಕೊಂಬಂತು, ಇಬ್ರು ಕುತ್ಕೊಂಡು ಅರ್ಧ ತಿಂತು. ಮಗು ಬೆಳೀತಾ 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 ಹೋಯ್ತು. ಸಣ್ಣ ಒಂದು ವರ್ಷದಲ್ಲಿ ಹಣ್ಣನ್ನ ಕದ್ದಂತ ಮಗು 2ನೇ ವರ್ಷದಲ್ಲಿ ಬೇರೆ ಬೇರೆ ಕದಿಲಿಕ್ಕೆ ಪ್ರಾರಂಭ ಆಯ್ತು. 3ನೇ ವರ್ಷಕ್ಕೆ ಇನ್ನೇನೋ ಬೇರೆ ದೊಡ್ಡ ವ್ಯಕ್ತಿ ಆದ. ದೊಡ್ಡ ವ್ಯಕ್ತಿ ಕಳ್ತನ ಮಾಡೋದ್ರಲ್ಲಿ ದೊಡ್ಡ ವ್ಯಕ್ತಿ ಆದ. ಬರೀ ಕಳ್ತನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ದ. ಬಂದಿದ್ರಲ್ಲಿ ತಾಯಿ ಸಂತೋಷ ಹಂಚ್ಕೊಂತ ಇದ್ಲು, ಅದರಲ್ಲಿ ಮಗ ಅರ್ಧ ತಾಯಿ ಅರ್ಧ ಹಂಚ್ಕೊಂತ ಬಂದ್ರು. ಕೊನೆಗೆ ಒಂದು ದಿನ ಸಿಕ್ಕ ಬಿದ್ದಂತ ಸಂದರ್ಭದಲ್ಲಿ ಪೊಲೀಸ್ನವರು ಸ್ಟೇಷನ್ಗೆ ಕರ್ಕೊಂಡೋದ್ರು. ಎಲ್ಲ ಕೇಸ್ಗಳನ್ನು ಓಪನ್ ಮಾಡಿದ್ರು. ಅವನಿಗೆ ಒಂದು 10 ಏಟನ್ನ ಹಾಕಿದ್ರು. ಅವನಿಗೆ ಸುಮಾರು ಒಂದು 10 ವರ್ಷ 20 ವರ್ಷನ ಜೈಲು ಶಿಕ್ಷೆಯನ್ನ ಅನುಭವಿಸಂಗ ಆದೇಶ ಮಾಡಿದ್ರು. ಕೊನೆಗೆ ಆ ತಾಯಿಯನ್ನ ಕರೆಸಬೇಕು ಅನ್ನೋಂಥ ಸಂದರ್ಭ ಬರುತ್ತೆ. ಮಗನನ್ನ ಕೇಳ್ತಾರೆ, ನಿನ್ನ ಕೊನೆ ಆಶೆ ಏನು ಅಂತ. ಅವಾಗ ನನ್ನ ತಾಯಿಯನ್ನ ಕರೆಸ್ರಿ ಅಂತಾನೆ. ತಾಯಿಯನ್ನ ಯಾಕೆ ಅಂತಂದಾಗ, ಇಲ್ಲ ನನ್ನ ತಾಯಿ ಕರೆಸಿ ಹೇಳ್ಬೇಕು ಅಂತ ತಾಯಿಯನ್ನ ಕರೆಸ್ತಾರೆ. ಅವಾಗ ಪೊಲೀಸ್ನವ್ರಿಗೆ ಹೇಳ್ತಾನೆ, ನನ್ನ ತಾಯಿಗೆ ನನಗೊಂದು 10 ಏಟು ಹಾಕಿದ್ರಲ್ಲ, ನನ್ನ ತಾಯಿಗೆ ಒಂದು 5 ಏಟು ಹಾಕ್ರಿ ಅಂತಾನೆ. ಫಸ್ಟ್ ಯಾಕೆ ಅಂತ ಆಶ್ಚರ್ಯದಿಂದ ಕೇಳ್ತಾರೆ. ಮೊದಲು ಹಾಕ್ರಿ ನೀವು ಹೇಳ್ತೇನೆ ಅಂತಾನೆ. ಮೊದಲು ಒಂದು 5 ಏಟು ಹಾಕಿದ್ರು. ಅವಾಗ ಹೇಳ್ತಾರೆ, ಯಾಕೆ ಅಂತಂತ ಸಂದರ್ಭದಲ್ಲಿ ಹೋದು, ನಾನು ಚಿಕ್ಕವನಿದ್ದಾಗ ಒಂದು ಹಣ್ಣನ್ನ ಕದ್ದಿದ್ದೆ, ಅಲ್ಲಿಂದ ಕಳ್ತನ ಮಾಡ್ತಾ ಬಂದೆ,
ನಾನು ಕಳ್ಳತನ ಮಾಡಿದ್ದನ್ನು ಒಂದು ದಿನ ನಮ್ಮ ತಾಯಿ ತಪ್ಪು ಅಂತ ನನಗೆ ಹೇಳಲಿಲ್ಲ. ನಾನು ಮಾಡಿದ್ರೆಲ್ಲ ಪಾಲನ ಹಂಚ್ಕೊಂತ ಬಂದು ಅದಕ್ಕೆ ಇವತ್ತು ನನಗೆ ಶಿಕ್ಷೆ ಹಾಕಿದೆ, ಅದರಲ್ಲೂ ಅಲ್ಲಿ ಪಾಲು ಸಿಗಬೇಕಾಗಿದೆ. ನನ್ನ ತಾಯಿಗೆ 10 ಏಟಲ್ಲಿ 5 ಏಟು ಹಾಕಿ ನನಗೆ 10 ವರ್ಷ ಶಿಕ್ಷೆ ಆದರೆ ಅವರಿಗೆ 5 ವರ್ಷ ಶಿಕ್ಷೆ ಕೊಡಿ ಅಂತ ಹೇಳ್ತಾನೆ. ಯಾಕೆ ಈ ಮಾತು ನಿಮ್ಗೆ ಹೇಳ್ತಿದ್ದೀವಿ ಅಂತಂದರೆ, ಮಕ್ಕಳು ತಮ್ಮ ಭಾರವನ್ನು ತಮ್ಮ ಮೇಲೆ ಹಾಕ್ಕೊಳ್ಳೋದಿಲ್ಲ. ಇವತ್ತು ಎಲ್ಲವನ್ನು ಕೆಟ್ಟದ್ದಿದ್ರೂ ನಿಮ್ಮ ಮೇಲೆ ಹಾಕ್ತಾರೆ, ಒಳ್ಳೆದಿದ್ರು ನಿಮ್ಮ ಮೇಲೆ ಹಾಕ್ತಾರೆ. ಅದಕ್ಕೆ ತಾಯಿಯಂತೆ ಮಕ್ಕಳು ಅನ್ನುವಂಥ ಮಾತು. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ನುವಂಥ ಒಂದು ಗಾದೆ ಮಾತಿದೆ. ಅದರ ಅರ್ಥ, ನಾವು ಮನೆಯಲ್ಲಿ ಏನು ಸಂಸ್ಕಾರವನ್ನು ಕೊಡ್ತೀವಿ, ಮನೆಯಲ್ಲಿ ಏನು ಮಕ್ಕಳನ್ನು ಬೆಳೆಸುವ ರೀತಿ ನೀತಿಗಳಿದೆ, ಅವೆಲ್ಲವೂ ಕೂಡ ಇವತ್ತು ನಮ್ಮ ದೇಶದ ಭದ್ರತೆ, ಸಮಾಜದ ಭದ್ರತೆ, ಮನೆಯ ಭದ್ರತೆ, ಊರಿನ ಭದ್ರತೆ. ಊರಲ್ಲಿ ಉತ್ತಮ ಮಗು ಆಯ್ತು ಅಂತಂದ್ರೆ ಊರೆಲ್ಲ ಸಂತೋಷ ಪಡಬೇಕು. ಅಂಥ ಒಂದು ಮಗುನನ್ನು ನಾವು ಬೆಳೆಸುವಂಥ ವಿಧಾನವನ್ನು ಇವತ್ತು ನಾವು ಬೆಳೆಸ್ಕೊಳ್ಬೇಕಾಗಿದೆ. ಇವತ್ತು ನಾವು ದೇಶಕ್ಕೆ ಮಾರಕವಾಗಂತ, ಸಂಸಾರಕ್ಕೆ ಮಾರಕವಾಗಂತ, ಮನೆಯಲ್ಲಿ ಎಲ್ಲರನ್ನು ಬೈದು ಕೆಟ್ಟದ್ದು ಮಾಡಿ ಅವ್ರನ್ನ ಹೊಡೆದು ತಂದೆ ತಾಯಿಗಳು ಎಷ್ಟೋ ಇವತ್ತು ನಮ್ಮ ಹಳ್ಳಿಗಳಲ್ಲಿ ಎಷ್ಟೋ ತಂದೆ ತಾಯಿ ಕಣ್ಣೀರು ಹಾಕ್ತಾರೆ. ಕಾರಣ, ನಿನ್ನಂಥ ಮಗು ಹುಟ್ಟಿದೆ ಹೋಗಿದ್ರೆ ಎಷ್ಟೋ ಚೆನ್ನಾಗಿತ್ತು ಅನ್ನುವಂಥ ಭಾವನೆಯನ್ನು ಇವತ್ತು ಬೆಳ್ಕೊಳ್ತಾ ಇದೆ. ಇವತ್ತು ಕಾರಣ, ಮಕ್ಕಳು ಇವತ್ತು ಅಷ್ಟೊಂದು ತಂದೆ ತಾಯಿಗೆ ತೊಂದರೆ ಕೊಡುವಂಥ ವ್ಯವಸ್ಥೆ ಇದೆ. ಮತ್ತೆ ತಂದೆ ತಾಯಿನೂ ಆ ಸಂಸ್ಕಾರ ಕೊಡೋದ್ರಲ್ಲಿ ಎಡವಿದ್ರಿಂದ ಇವತ್ತು ಆ ಥರದ ಕಣ್ಣೀರನ್ನ ಹಾಕುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಂತ. ಹಾಗಾಗಿ ಇವತ್ತು ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ. ನಾವು ಬರ್ತಾ ಒಂದು ಗಿಡವನ್ನು ನೆಟ್ಟು ಸ್ಕೂಲಿಗೆ ಹೋಗಿ ಅಲ್ಲಿ ಮಕ್ಕಳನ್ನ ಮಾತಾಡಿಸ್ಕೊಂಡು ಅಲ್ಲಿ ಸಿದ್ದರಾಮೇಶ್ವರ ಶಾಲೆಗೆ ಹೋಗಿ ಬಂದು, ಇವತ್ತು ನಿಮ್ಮ ಹಳ್ಳಿಯಲ್ಲಿ ಸಿದ್ದರಾಮೇಶ್ವರ ಶರಣರು ನಡೆದಾದಂಥ ಶರಣರ ಹೆಸರಿನಲ್ಲಿ ಇವತ್ತು ಶಾಲೆ ಕಾಲೇಜುಗಳು ಇರುವಂಥ ಇವತ್ತು ನೀವು ಎಲ್ಲರೂ ನೋಡ್ತಾ ಇದ್ದೀರಿ. ಶರಣರ ಜೀವನವನ್ನು ನಾವು ಆದರ್ಶವಾಗಿ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ. ಆದರೆ ಇವತ್ತು ಬರ್ತಾ ಇಲ್ಲ. ಕಾರಣ, ನಾವಿವತ್ತು ಶಾಲೆಗೆ ದೇವರ ಫೋಟೋವನ್ನು ಹಾಕೋದಿಲ್ಲ. ಶರಣರ ಫೋಟೋ ಇದ್ರೆ ಇದು ಶರಣರ ಶಾಲೆ ಅಂತೇಳಿ ಅಲ್ಲಿಗೆ ಹೋಗೋದಿಲ್ಲ. ಇವತ್ತು ಯಾವುದು ಕ್ರಿಶ್ಚಿಯನ್ಸ್ ಹೆಸರನ್ನು ಇಟ್ಟಿದ್ದನ್ನ, ಇನ್ಯಾವುದು ಫಾರಿನ್ ಹೆಸರನ್ನು ಇಟ್ಟಿದ್ದನ್ನು ಶಾಲೆಗೆ ಇವತ್ತು ಹೋಗುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅಂದರೆ ಮೂಲಭೂತವಾಗಿ ಸಂಸ್ಕಾರದಲ್ಲಿ ನಾವು ಎಡುತ್ತಾ ಇದ್ದೀವಿ ಎನ್ನುವಂಥ ಅರ್ಥ. ಹಾಗಾಗಿ ದಯಮಾಡಿ ತಾವೆಲ್ಲರೂ ಕೂಡ ಕಾರ್ಯಕ್ರಮ ಚಿಕ್ಕದಾದ್ರೂ ಪರವಾಗಿಲ್ಲ, ಅಲ್ಲಿಂದ ಏನನ್ನ ತಿಳ್ಕೊಂಡ್ವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇವತ್ತು ನಮ್ಮ ಅಶೋಕ್ ಅವರು, ಶೋಭಾ ಅವರು ಕುಟುಂಬ ಒಂದು ಕುಟುಂಬ ಮಾಡೋದಲ್ಲ, ಈ ಥರದವು ಸಾಕಷ್ಟು ಕಾರ್ಯಕ್ರಮಗಳಾಗಬೇಕಾಗಿದೆ. ಅದರ ಮುಖಾಂತರ ನಮ್ಮ ವಿಜಯ್ ಕುಮಾರ್ ಅಂತವರು, ನಮ್ಮ ರೈತ ಸಂಘದ ಯುವಕರೆಲ್ಲರೂ ಬಂದಿದ್ದಾರೆ. ಬಹಳ ಸಂತೋಷ ಆಗ್ತದೆ. ಅವರು ಬಾಗಲಕೋಟೆ ಗದಗಿಂದ ಬರುವಂಥ ಅವಶ್ಯಕತೆ ಏನಿತ್ತು ಅಂದ್ರೆ, ಅದರ ಅರ್ಥ ನಾವು ಸಮಾಜಮುಖಿಯಾಗಿ ಬೆಳಿಬೇಕಾಗಿದೆ, ಸಮಾಜಕ್ಕೆ ನಾವು ಇನ್ನೂ 10 ಜನವನ್ನು ಜೊತೆ ತಗೊಳ್ಬೇಕಾಗಿದೆ ಅನ್ನುವಂಥ ಭಾವನೆಯನ್ನ ಅವರು ಬೆಳೆಸುವಂಥ ಕಾಲ ಬಂದಿದೆ ಇವತ್ತು. ಹಾಗಾಗಿ ಇವತ್ತು ನಾವು ಎಲ್ಲರೂ ಕೂಡ ಹೆಂಗಾಗಿದ್ದೇವೆ ಅಂತಂದ್ರೆ, ನಾವು ಯಾವಾಗಲೂ ಮೊನ್ನೆ ಹೇಳ್ತಾ ಇದ್ವಿ, ಹಿಂದೆಲ್ಲ ಮದುವೆ ಮಾಡೋರು ಹೆಂಗೆ ಮದುವೆ ಮಾಡೋರು ಅಂತಂದ್ರೆ ವಾರ ಗಂಟಲೆ ಮದುವೆ ಮಾಡೋರು. ಅವತ್ತು ಫೋಟೋದವ್ರು ಇರಲಿಲ್ಲ. ನಮ್ಮ ಫೋಟೋದಲ್ಲಿ ಇದ್ದಾರೆ, ಬೇಸರ ಮಾಡ್ಕೋಬಾರ್ದು. ಅವತ್ತು ಫೋಟೋದವ್ರು ಇರಲಿಲ್ಲ. ಅವತ್ತೆಲ್ಲವಕ್ಕೂ ಶಾಸ್ತ್ರಕ್ಕೆ ಮಹತ್ವ ಕೊಡೋರು. ಶಾಸ್ತ್ರ ಅಂದ್ರೆ ಎಷ್ಟು ಸಂಪ್ರದಾಯಸ್ಥವಾಗಿ ಮಾಡೋರು ಅಂದ್ರೆ ವಾರ ಗಂಟಲೆ ಮದುವೆಗಳು ಮಾಡೋರು. ಈಗ ಶಾಸ್ತ್ರ ಇಲ್ಲೇ ಇಲ್ಲ. ಈಗ ಏನಿದ್ರು ಫೋಟೋದವ್ರದೇ ಶಾಸ್ತ್ರ. ಫೋಟೋ ವಿಡಿಯೋ ಇತ್ತು ಅಂತಂದ್ರೆ ಶಾಸ್ತ್ರ ಎಲ್ಲವೂ ಮುಗಿದು ಅಂತಾನೆ ಅರ್ಥ. ಇಲ್ಲ ಅಂತಂದ್ರೆ ಅವು ಶಾಸ್ತ್ರಗಳು ಮುಗಿಲಿಲ್ಲ ಅಂತಾನೆ ಅರ್ಥ. ಹೀಗೆಲ್ಲ ಏನಾಗಿದೆ ಅಂತಂದ್ರೆ, ಯಾವುದಕ್ಕೆ ಮಹತ್ವ ಕೊಡ್ಬೇಕು ಅದಕ್ಕೆ ನಾವು ಯಾವಾಗಲೂ ಇರ್ತೇವೆ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣ ಉಳ್ಳೊಡೆ ಕೂಡಿಕೊಂಬಪ್ಪ ನಮ್ಮ ಕೊಡಲು. ಮಾಡುವತ್ತು ಮಾಡ್ತೇವೆ, ನೀಡ್ತೇವೆ, ಎಲ್ಲ ಮಾಡ್ತೇವೆ, ಅದರ ನಿಜವಾದ ಅರ್ಥನೇ ಗೊತ್ತಾಗ್ಲಿ ಅಂದ್ರೆ ಏನು ಮಾಡೋದು? ನಾವು ಮದುವೆ ಮಾಡ್ತಾ ಇದೀವಿ, ಇವತ್ತು ಯಾಕೆ ಮಾಡ್ಕೊಂತ ಇದೀವಿ ಅನ್ನೋದೇ ಗೊತ್ತಿಲ್ಲ. ಪುರೋಹಿತರಲ್ಲಿ ಮಂತ್ರ ಹೇಳ್ಕೊಡ್ತಾರೆ. ತಾಳಿ ಕಟ್ಟಬೇಕಾದಂಥ ಸಂದರ್ಭದಲ್ಲಿ ಇನ್ನೇನು ತಾಳಿ ಕಟ್ಟಬೇಕು ಅನ್ನೋ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕು. ಅವರು ಪುರೋಹಿತರು ಹೇಳ್ಕೊಡ್ಬೇಕು. ಯಾರ ಪುರೋಹಿತರಲ್ಲಿ ಇದ್ರೆ ಗೊತ್ತಿರುತ್ತೆ. ಸುಲಗ್ನ ಸಾವಧಾನ, ಶುಭಮುಹೂರ್ತ ಸಾವಧಾನ, ಗುರು ಹಿರಿಯರ ಸಾಕ್ಷಿಯಾಗಿ, ನವಗ್ರಹಗಳ ಸಾಕ್ಷಿಯಾಗಿ, ದೇವಾನುದೇವತೆಗಳ ಸಾಕ್ಷಿಯಾಗಿ, ಹಿರಿಯರ ಸಾಕ್ಷಿಯಾಗಿ, ಬಂಧು ಮಿತ್ರರೆಲ್ಲರ ಸಾಕ್ಷಿಯಾಗಿ, ನಾನು ನಿನಗೆ ಮಾಂಗಲ್ಯ ದಾರಕ್ಕೆ ಈ ದಾರ ಹೇಗೆ ಸೂತ್ರನೋ ಹಾಗೆ ನಿನ್ನ ಜೀವನಕ್ಕೆ ನಾನು ಸೂತ್ರವಾಗಿರ್ತೇನೆ, ನನ್ನ ಜೀವನಕ್ಕೆ ನೀನು ಸೂತ್ರವಾಗಿರುವಂತ ಹೇಳಿ ತಾಳಿ ಕಟ್ಟಿಸ್ಬೇಕು. ಯಾರು ಕೇಳಿದ್ರೆ ಇವತ್ತು ಹೇಳಿದ್ದೆಲ್ಲರೂ ಎಲ್ಲ ಯಾವ ಕಲ್ಯಾಣದಲ್ಲಿ ಕೇಳಿದ್ರೆ ಮಂತ್ರ ಹೇಳ್ಕೊಟ್ಟಿದ್ದ? ಅವ್ರು ಹೇಳಿದ್ದು ಕೇಳಿಲ್ಲ, ಇವ್ರು ಗಂಡ ಹೆಂಡತಿ ಇವರು ಕೇಳ್ಕೊಂಡಿಲ್ಲ, ಅವರು ಹೇಳ್ಕೊಡ್ಲಿಲ್ಲ. ಯಾಕೆಂದ್ರೆ ಅವ್ರು ಕಾಣಿಕೆದ ಮೇಲೆ ಆಸೆ, ಇವ್ರಿಗೆ ಫೋಟೋದ ಮೇಲೆ ಆಸೆ. ಇಬ್ಬರಿಗೂ ಹಿಂಗೆ ಆಸೆ ಆದ್ಮೇಲೆ ಇನ್ನು ಸಂಸ್ಕಾರ ಕೊಲಿಸೋರು ಯಾರಪ್ಪ? ಅದಕ್ಕಿಂತ ಈಗಿನ ಮಾಡರ್ನ್ ಮದುವೆಗಳು ಹೆಂಗಾಗಿದ್ದಾವೆ ಅಂತಂದ್ರೆ, ಹಿಂದೆ ಛತ್ರಕ್ಕೆಲ್ಲ ಹೋಗೋರು ಛತ್ರ ಇಲ್ಲ, ಛತ್ರಕ್ಕೆ ಹೋಗ್ತಾರೆ.
ಈಗ ಛತ್ರಿಗಳಿಗೆಲ್ಲ ಎಲ್ಲ ತಗೊಂಡು ಹೋಗೋ ಪೂಜೆ ಸಾಮಾನ್ಯ. ಈಗ ಛತ್ರಿಗಳಲ್ಲಿ ಹೆಂಗಾಗಿದೆ ಅಂದ್ರೆ ಬಟ್ಟೆ ಮಾತ್ರ ತಗೊಂಡು ಹೋಗ್ಬೇಕು, ಇನ್ನು ಅದನ್ನು ಏನು ತಗೊಂಡು ಹೋಗಂಗಿಲ್ಲ. ಬಟ್ಟೆ ಒಂದು ತಗೊಂಡು ಹೋಗೋದು ಸಾಯಂಕಾಲ, ಮತ್ತು ಬೆಳಗ್ಗೆ ಹತ್ರ ಮುಗಿಸ್ಕೊಂಬರೋದು. ಈಗ ಅದಕ್ಕಿಂತ ಇನ್ನೂ ಮಾಡರ್ನ್ ಆಗಿ ಹೆಂಗಾಗಿದೆ ಅಂತಂದ್ರೆ ಡೆಕೋರೇಷನ್ ಇದಾವಲ್ಲ, ಫೋಟೋದವ್ರಿಗೆ ಒಂದು ಮದುವೆ 1 ಲಕ್ಷ ಮಾಡ್ತಾರಲ್ಪ, ಮಾಡ್ತಾರೆ ಮಿನಿಮಮ್. ಆ ಫೋಟೋ ತೆಗಿತಾರಲ್ಲ, ಒಂದು ಎಷ್ಟು ದಿನ ನೋಡ್ಬೋದು ಫೋಟೋನ? ಆಲ್ಬಮ್ ಕೊಡ್ತಾರಲ್ಲ, ಎಷ್ಟು ದಿನ ನೋಡ್ತೀರಿ? ವಾರನೂ ಇಲ್ಲ, ಅದು ಸಾಕಾಗೋಗಿರುತ್ತೆ ಎಲ್ಲ ಫೋಟೋ ತೆಗೆದಿಡತ್ಲಾಗ ಅಂತೀರಿ. ಮದುವೆ ಆದಮೇಲೆ ಆ ಮದುವೆ ತಕ್ಷಣ ಹುರುಪಿರುತ್ತಲ್ಲ, ಅವ್ರಿಗೆ 1 ಲಕ್ಷ. ಡೆಕೋರೇಷನ್ ಅವ್ರು ಇದೆಯಲ್ಲ, ಸುಮ್ಮನೆ ಸಾಯಂಕಾಲ ಲೈಟಿಂದ ಒಳಗೆ ಹಿಂಗೆ ಬರೋದು 1 ಗಂಟೆ 2 ಗಂಟೆ, ಅದಕ್ಕೆ 2 ಲಕ್ಷ. 1 ಗಂಟೆ 2 ಗಂಟೆಗೆ ಅಷ್ಟೇ. ಅದಕ್ಕಿಂತ ಇನ್ನೂ ಮುಂದಕ್ಕೆ ಹೋಗಿ ಯೋಚನೆ ಮಾಡ್ರಿ, ಬ್ಯೂಟಿ ಪಾರ್ಲರ್ ಬಂದಿದ್ದಾರೆ ಈಗ. ಅವರು 3ನೇ ಶಾಸ್ತ್ರಿಗಳು ಬಂದಿದ್ದಾರೆ. ಪುರೋಹಿತರು ಬ್ಯೂಟಿ ಪಾರ್ಲರ್ ಅವರು ಅರ್ಧ ಗಂಟೆ ಇರುತ್ತೆ ಅವ್ರ ಬಣ್ಣ. ಇದು ಬೇಡ ಅಂದ್ರೆ 1 ಗಂಟೆ. ರಿಸೆಪ್ಷನಿಗೆ ಕೂರ್ಸೋಕ್ಕಿಂತ ಮುಂಚೆ ಬಣ್ಣ ಹಚ್ತಾರೆ. ರಿಸೆಪ್ಷನ್ ಕೂರ್ಸಿ ಆದ್ಮೇಲೆ ತೊಳಿಸಿಬಿಟ್ಟು ಮತ್ತೆ ಮುಖ ಎಲ್ಲ ತೊಳಿಸಿ ಶಾಸ್ತ್ರ ಕುಂದಿರಿಸ್ತಾರೆ. 1 ಗಂಟೆಗೆ ಎಷ್ಟು ಕೊಡಬೇಕು? 25,000 50,000. ಸುಮ್ಮನೆ ಬಣ್ಣ ತೊಳ್ಕೊಳ್ಳೋದು. ನಿಮ್ಮ ಬಣ್ಣಕ್ಕೆ ಇನ್ನೊಂದಿಷ್ಟು ಬಣ್ಣ ಹಚ್ಚಿ ಕೆಡಿಸಿ ಪಾಪ ನೋಡಬಾರ್ದವ್ರನ್ನ. ಹಂಗೆಲ್ಲ ಮಾಡಿ ಆ ಮಕ್ಕದ ಮೇಲೆಲ್ಲ ಗುಳ್ಳು ಬರಂಗೆ ಮಾಡಿ ಹಿಂಗೆಲ್ಲ ಮಾಡೋದಕ್ಕೆ 25,000. ಇನ್ನು 4ನೇದವ್ರು ಇದ್ದಾರೆ, ಪುರೋಹಿತರು ಶಾಸ್ತ್ರಿಗಳು. ನಿಮಗೆ ಶಾಸ್ತ್ರ ಮಾಡಿಸಿ ಇನ್ನೆಲ್ಲ ಜೀವನದಲ್ಲಿ ಚೆನ್ನಾಗಿರಪ್ಪ ಅಂತ ಹೇಳಿ ಕೆಲವು ಶಾಸ್ತ್ರ ಮಂತ್ರ ಎಲ್ಲವನ್ನು ಹೇಳಿ ಪುರೋಹಿತರು ಮಾಡುವಂಥ ಪುರೋಹಿತರಿಗೆ ಪಾಪ 5,000. ಇನ್ನು ಜೀವನ ಪರ್ಯಂತ ನೀವು ಒಳ್ಳೇದಾಗ್ಲಪ್ಪ, ಎಲ್ಲ ಬಹುಬಂಧನವನ್ನ ಕಳೆದು ಎಲ್ಲವನ್ನೂ ನೀಟಾಗಿ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ನಿಮ್ಮ ಕಷ್ಟ ಸುಖಕ್ಕಾಗುವಂಥ ಗುರುಗಳು ಕರೆಸಿದ್ರೆ 2,000. ಯಾವ್ದು ಶ್ರೇಷ್ಠ ಇದರಲ್ಲಿ ಯೋಚನೆ ಮಾಡಿ? ನಾವು ಹಂಗೆ ಯೋಚನೆ ಮಾಡ್ತೇವೆ, ಒಂದು ಫೋಟೋಗ್ರಾಫರ್ ಹಾಕೊಂಡಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಏನೋ ಅಂತ ಹೇಳಿ ಅಲ್ವಾ? ಬಹುಶಃ ಏನು ಅರ್ಥ, ಜೀವನ ಪೂರ್ಣ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡೋರಿಗೆ 2,000, ಗಂಡ ಹೆಂಡತಿ ಸುಖಕರವಾಗಿರ್ಲಿ ಅಂತ ಹೇಳೋ ಪುರೋಹಿತರಿಗೆ 5,000. ನಮ್ಗಿಂತ ಪುರೋಹಿತರದೇ ಬೋನಸ್, ಯಾಕಂದ್ರೆ ಅಕ್ಕಿ ಕಾಯರ ಸಿಗ್ತವೆ, ಅದು ನಮಗಿಲ್ಲ. ಈ ತರದ ಜೀವನ ಎಲ್ಲಿವರೆಗೂ ನಾವು ಹೋಗ್ತಾ ಇದ್ದೇವೆ? ಏನ್ ಯೋಚನೆ ಮಾಡ್ತಾ ಇದ್ದೀವಿ ಅಂದ್ರೆ ಇದೇ ತರ ಹೋಯ್ತು ಅಂದ್ರೆ ಯಾರಿಗೆ ಸಂಸ್ಕಾರ? ಮಾಂಗಲ್ಯ ಕಟ್ಕೊಳ್ಳೋರ್ಗೂ ಇಲ್ಲ, ಮಾಂಗಲ್ಯ ಕಟ್ಟೋರ್ಗೂ ಇಲ್ಲ. ಸಂಸ್ಕಾರ ಇಲ್ಲ ಅಂದ್ರೆ ನೀವು ಎಲ್ಲಿಂದ ತರ್ತೀರಿ? ಈಗ ಯಾರು ಒಬ್ಬರಾರು ಶಾಸ್ತ್ರ ಪ್ರಕಾರ ಮದುವೆ ಮಾಡ್ಕೊಳ್ಳುವಂತ ನೀತಿ ನೋಡಿದ್ರ? ಎಲ್ಲೂ ಇಲ್ಲ. ಫೋಟೋದು ಮತ್ತೆ ಇನ್ಯಾವುದೋ ಆಡಂಬರಗಳು ಇವೆಲ್ಲವನ್ನು ನೋಡಿ. ಅದಕ್ಕಿಂತ ಇನ್ನೀಗ ಎಂತದ ಶೂಟಿಂಗ್ ಅಂತ ಮಾಡ್ತಿರಲ್ಲ, ಏನದ ನೋಡಿ ಹೇಳಕ್ಕೂ ಬರಲ್ಲ ಮಂತವ್ರಿಗೆ ನಾವ್ ಎಷ್ಟು ದಾಟ್ರು ಅನ್ನೋದಕ್ಕೆ, ಎಷ್ಟು ಹಿಂದುಳಿದೀವಿ ಅನ್ನೋದಕ್ಕೆ. 1 ವಾರ ಮುಂಚೆ ಹೋಗೋದು ಫೋಟೋ ಅವ್ರು ಕರ್ಕೊಂಡು ಗಣ ಹೆಂಡತಿ ಆಗಿಲ್ಲ ಏನು ಹಿಂದೆ ಮುಖ ತೋರಿಸ್ತಿರಲ್ಲ ಒಬ್ರಿಗೊಬ್ರು. ಇವತ್ತು ಮುಂಚಿತವಾಗಿ ಅವ್ರನ್ನ ಕೂರಿಸ್ಕೊಂಡು ಫೋಟೋ ತೆಗಿಯಕ್ಕೆ ಹೋಗೋದು. ಅದು ಎಲ್ಲಿ ಗೊತ್ತಾ? ಏನಾರ ಅಕ್ಕಸ್ಮಿಕವಾಗಿ ಬಿದ್ರೆ ಕೈಗೆ ಸಿಗಬಾರ್ದು ಅಂತ ಪ್ಲೇಸ್ ಹುಡ್ಕೊಂಡು ಹೋಗ್ತಾರೆ. ಮುಳ್ಳಯ್ಯನಗಿರಿ ಬೆಟ್ಟ, ಇನ್ಯಾವುದು ಜೋಗ ಫಾಲ್ಸು, ಇನ್ನೆಲ್ಲರ ತಳಗಡೆ ಬಿದ್ರೆ ಇನ್ನೇ ಜೀವನ ಪರ್ಯಂತ ಕೈ ಸಿಕ್ಕಿರ್ಬಾರ್ದು ಅವ್ರು. ಅಂತ ಪ್ಲೇಸ್ ಹುಡ್ಕೊಂಡು ಹೋಗ್ತಾರೆ ಫೋಟೋ ತೆಗಿಯಕ್ಕೆ. ಏನು ಇವೆಲ್ಲ ಶಾಸ್ತ್ರ ಅರ್ಥ ಇದೆಯಾ? ಖಂಡಿತ ಹೇಳ್ಬಾರ್ದು ಆಗಿತ್ತು. ಆದ್ರೂ ಕೂಡ ಇದು ಬೇಕು ಅಂದ್ರೆ ಎಲ್ಲಿವರೆಗೂ ನಾವು ಹೋಗ್ತಾ ಇದ್ದೀವಿ? ಯಾಕೆ ಹಿಂಗೆ ಆಗ್ತಾ ಇದೀವಿ ಅಂತಂದ್ರೆ ನೋಡಿ ನೋಡಿ ಕಲಿತಾ ಇದ್ದೀವಿ. ಬೇರೆಯವ್ರನ್ನ ಹೊಸದನ್ನು ನೋಡಿ ಕಲಿತಾ ಇದ್ದೀವಿ. ಕಲಿಯೋದು ತಪ್ಪಲ್ಲ, ಆದ್ರೆ ಯಾವುದಕ್ಕೆ ಅರ್ಥ ಇದೆ, ಯಾವುದಕ್ಕೆ ಮಹತ್ವ ಇದೆ, ಯಾವುದಕ್ಕೆ ಕಲಿತ್ರೆ ನಮ್ಮ ಜೀವನಕ್ಕೆ ಸುಖಕರವಾಗುತ್ತೆ, ಯಾವುದನ್ನ ಮಾಡಿದ್ರೆ ನಮ್ಮ ಜೀವನ ಹಸನವಾಗುತ್ತೆ, ಸಂತೋಷವಾಗುತ್ತೆ ಜೀವನ ಇದು ಅಂತ ಹೇಳಿ ನಾವು ಕಾಲಿಡೋದು. ಮಕ್ಕಳಾಗಂಥದ್ದು ಸಂದರ್ಭ ಅದು ಹೊಸ ಪರಂಪರೆಯನ್ನು ಹುಟ್ಟಾಕುವಂತ, ಹೊಸ ಇತಿಹಾಸವನ್ನು ನೆನಪು ಮಾಡುವಂತ, ಹೊಸ ಪೀಳಿಗೆಯನ್ನ ಈ ಭೂಲೋಕಕ್ಕೆ ಭೂಮಿಗೆ ಕೊಟ್ವಿ ಅನ್ನುವಂಥ ಆಚರಣೆಗಳ ಮುಖಾಂತರ ನಾವು ಮಾಡಿದಂಥ ಸಂಪ್ರದಾಯವನ್ನ, ನಾವು ಮಾಡಿದಂಥ ಮನೆತನದ ಒಂದು ಜವಾಬ್ದಾರಿಯನ್ನ ಆ ಮಗು ಮತ್ತೆ ಮುಂದುವರ್ಸ್ಕೊಂಡು ಹೋಗ್ಬೇಕು. ಯಾಕೆ ಅಂತಂದ್ರೆ ನಮಗೆ ವಯಸ್ಸಾಗ್ತಾ ಹೋಗುತ್ತೆ, ನಾವು ನಮ್ಮ ಜೀವನ ಮುಗಿತಾ ಹೋಗುತ್ತೆ. ಈ ಕಲಿಯುಗದಲ್ಲಿ ಅಥವಾ ಈ ಸಂಪ್ರದಾಯದಲ್ಲಿ ಅಥವಾ ನಮ್ಮ ಏನು ನಿಯಮಗಳಿದಾವೆ ಅದೆಲ್ಲ ವಯಸ್ಸಾದಂಗೆ ನಾವು ಜೀವನ ಹೋಗ್ತಾ ಇರ್ತೇವೆ. ಮುಂದಿನ ಪೀಳಿಗೆ ಮತ್ತೆ ಅದನ್ನ ಮರುಕಳಿಸ್ಲಿ ಅನ್ನೋ ಕಾರಣಕ್ಕೆ ಮತ್ತೆ ಪುನರಪಿ ಜನನ ಪುನರಪಿ ಮರಣಂ ಅನ್ನುವಂಥ ಕಾಲ, ಅಂಥ ಒಂದು ಕಾಲದ ಘಟ್ಟದಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭವಾಗಲಿ. ಇವತ್ತು ಬಹಳ ಸಂತೋಷ ಆಗಿದೆ ನಮಗೂ. ಈಗ
ಒಂದು ಬೇಲೂರು ಹತ್ರ ಹಳ್ಳಿಗೆ ಹೋಗಬೇಕಾಗಿದೆ. ಆದರೂ ಕೂಡ ನಮ್ಮ ಅಶೋಕ್ ಅವರು ಬಹಳ ಅಭಿಮಾನಿ, ನಮ್ಮ ಮೇಲೆ ಅದೇನೋ ಬಹಳ ಪ್ರೀತಿ ಅವ್ರಿಗೆ. ಅದು ಬೆಂಗಳೂರಲ್ಲಿ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋದಂಥ ಸಂದರ್ಭದಿಂದ ಸುಮಾರು 4-5 ವರ್ಷ ಆಯಿತು ಪರಿಚಯ ಆಗಿ, ಬಹಳ ಅಭಿಮಾನಿ ಬೆಳೆಸ್ಕೊಂಡಿದ್ದಾರೆ. ನಾವು ಕೂಡ ಅಷ್ಟೇ ಅವ್ರಿಗೆ ಒಂದು ಗೌರವವನ್ನು ಕೊಟ್ಕೊಂಡು, ಬಹಳ ಅವರ ಕುಟುಂಬದವ್ರು ನಮ್ಮ ಹಳೆಬೀಡು ಕಡೆಯವರೇ. ಅವರು ಕೂಡ ಏನಪ್ಪ ಶೋಭಾ ಅವರು ಹಾಗೆ ಹಿತಮಾನ್ವಿ ಅಂತೇಳಿ ಮಗುವಿಗೆ ನಾಮಕರಣವನ್ನು ಮಾಡಿ ಇವತ್ತು ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ಬಹಳ ಸಂತೋಷ ಆಗ್ತಾ ಇದೆ. ಆ ಮಗುನ ಭವಿಷ್ಯ ಉಜ್ವಲವಾಗಲಿ, ಮಗುನ ಒಂದು ಶ್ರೇಯಸ್ಸು ಅವರ ಕುಟುಂಬಕ್ಕೆ ಆಗಲಿ. ಹಾಗೆ ನಮ್ಮ ಅಶೋಕ್ ಅವರು ಇನ್ನು ಹೆಚ್ಚೆಚ್ಚಿಗೆ ಸಂಘಟನೆಯಲ್ಲಿ ಭಾಗಿಯಾಗಿ ಹೆಚ್ಚೆಚ್ಚಿಗೆ ಸಂಘಟನೆಯಲ್ಲಿ ಭಾಗಿಯಾಗಿ ಅವರ ಭವಿಷ್ಯ ಉಜ್ವಲವಾಗಲಿ. ನೋಡಿ ಶಕಣ ಊರಿಗೆ ಒಳ್ಳೇದು ಮಾಡಿ ಬುದ್ಧಿ ಎಷ್ಟು ಸಾಧ್ಯನ ಅಷ್ಟು ಊರಿಗೆ ಒಳ್ಳೇದು. ಬ್ರಹ್ಮಣ ಉಪರೇ ಶತಮಾನಂ ಭವತಿ ಶತಾಯ